ಮತ್ತೊಂದು ಕಡೆ ದೇಶದಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಲಡಾಯಿ ಕೂಡ ಜೋರಾಗಿದೆ. ತಿರುಪತಿ ಅಂದ್ರೆ ಸಾಮಾನ್ಯ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಭಕ್ತರಿರುವಂತ ಒಂದು ಅತ್ಯಂತ ಶ್ರೀಮಂತ ದೇವಾಲಯ. ಅದರಲ್ಲಿ ಪ್ರಸಾದದಲ್ಲಿ ಕೊಬ್ಬಿದೆ ಅನ್ನೋ ಸುದ್ದಿ ದೇಶಾದ್ಯಂತ ಕೋಲಾಹಲವನ್ನ ಎಬ್ಬಿಸಿದೆ. ಇವತ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನ ಶುದ್ಧೀಕರಿಸಲಾಯಿತು. ಹೋಮ ಹವನ ಎಲ್ಲ ಮಾಡಿದ್ರು. ಹೇಗಿತ್ತು ಅದೆಲ್ಲ ನೋಡ್ಕೊಂಬನ್ನಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ. ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಸಂಕಟ ನಿವಾರಕ ಈ ವೆಂಕಟರಮಣ. ತಿರುಪತಿ ತಿಮ್ಮಪ್ಪನ ದೇಗುಲ ಎಷ್ಟು ಪ್ರಸಿದ್ಧವೋ ಇಲ್ಲಿ ಸಿಗುವ ಲಡ್ಡು ಪ್ರಸಾದ ಅಂದ್ರೆ ಕೂಡ ಅಷ್ಟೇ ಪ್ರಸಿದ್ಧಿ. ಆದ್ರೆ ಅದೇ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಸೇರಿಸಲಾಗ್ತಾ ಇತ್ತು ಅನ್ನೋ ಸುದ್ದಿ ಭಕ್ತರನ್ನ ಕೆರಳಿ ಕೆಂಡವಾಗಿಸಿದೆ. ತಿಮ್ಮಪ್ಪನ ಭಕ್ತರು ಒಂದೆಡೆ ಆಘಾತಗೊಂಡಿದ್ರೆ ಮತ್ತೊಂದು ಕಡೆ ಅರ್ಚಕರು ಆಕ್ರೋಶಗೊಂಡಿದ್ದಾರೆ. ಇದನ್ನೆಲ್ಲ ಈಗ ಟಿಟಿಡಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಈಗ ತಿಮ್ಮಪ್ಪನ ದೇವಸ್ಥಾನ ಶುದ್ಧೀಕರಣ ಕಾರ್ಯ ನಡೆಸಿದೆ. ತಿರುಪತಿಯಲ್ಲಿ ತಿಮ್ಮಪ್ಪನ ದೇಗುಲ ಶುದ್ಧೀಕರಣ ನಡೆಸಲಾಗಿದ್ದು ಅಪವಿತ್ರತೆ ಕಳಂಕ ತೊಳೆಯೋದಕ್ಕೆ ಟಿಟಿಡಿ ದಿಟ್ಟ ನಡೆಯಿಟ್ಟಿದೆ. ಅನ್ನ ಪ್ರಸಾದ, ಲಡ್ಡು ತಯಾರಿಕೆ ಸ್ಥಳದಲ್ಲೂ ಸಂಪ್ರೋಕ್ಷಣೆ ಮಾಡಲಾಗಿದೆ. ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ. ಇನ್ನು ದೇಗುಲದಲ್ಲಿ ಶುದ್ಧೀಕರಣ, ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ ನಡೆಸಲಾಯಿತು. ಹೇಗಿತ್ತು ಶಾಂತಿ ಹೋಮ? ದೇವಾಲಯದ ಮುಖ್ಯ ಅರ್ಚಕರಿಂದ ಶಾಂತಿ ಹೋಮ. ಹಸಿವಿನ ತುಪ್ಪ ಬಳಸಿ ಹೋಮ ಮಾಡಿದ ಅರ್ಚಕರು. ಹೋಮ ನಡೆಯುವ ವೇಳೆ ಅರ್ಚಕರಿಂದ ಮಂತ್ರಜಪ. ದೇವಾಲಯಕ್ಕೆ ಆಗಿರೋ ಕಳಂಕ ದೂರಕ್ಕೆ ಮಂತ್ರಜಪ. ಹಸುವಿನ ಹಾಲು, ಗಂಜಲ, ತುಪ್ಪದಿಂದ ದೇವಾಲಯದ ಶುದ್ಧಿ. ಟಿಟಿಡಿ ಇಒ ಶ್ಯಾಮಲಾರಾವ್ ನೇತೃತ್ವದಲ್ಲಿ ಹೋಮ. ಬಂಗಾರಬಾವಿ ಯಾಗ ಶಾಲೆಯಲ್ಲಿ ಹೋಮ ಹವನ. ಆಗಮ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಹೋಮ ಕಾರ್ಯ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಕಲಬೆರಕೆ ವಿವಾದ ದಿನೇ ದಿನೇ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇದರ ಮಧ್ಯೆಯೂ ವೆಂಕಟೇಶ್ವರನ ದರ್ಶನಕ್ಕೆ ಅಪಾರ ಭಕ್ತ ಗಣ ಹರಿದು ಬರ್ತಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ಮತ್ತೊಂದು ಕಡೆ ದೇಶದಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಲಡಾಯಿ ಕೂಡ ಜೋರಾಗಿದೆ. ತಿರುಪತಿ ಅಂದ್ರೆ ಸಾಮಾನ್ಯ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಭಕ್ತರಿರುವಂತ ಒಂದು ಅತ್ಯಂತ ಶ್ರೀಮಂತ ದೇವಾಲಯ. ಅದರಲ್ಲಿ ಪ್ರಸಾದದಲ್ಲಿ ಕೊಬ್ಬಿದೆ ಅನ್ನೋ ಸುದ್ದಿ ದೇಶಾದ್ಯಂತ ಕೋಲಾಹಲವನ್ನ ಎಬ್ಬಿಸಿದೆ. ಇವತ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನ ಶುದ್ಧೀಕರಿಸಲಾಯಿತು. ಹೋಮ ಹವನ ಎಲ್ಲ ಮಾಡಿದ್ರು. ಹೇಗಿತ್ತು ಅದೆಲ್ಲ ನೋಡ್ಕೊಂಬನ್ನಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ. ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಸಂಕಟ ನಿವಾರಕ ಈ ವೆಂಕಟರಮಣ. ತಿರುಪತಿ ತಿಮ್ಮಪ್ಪನ ದೇಗುಲ ಎಷ್ಟು ಪ್ರಸಿದ್ಧವೋ ಇಲ್ಲಿ ಸಿಗುವ ಲಡ್ಡು ಪ್ರಸಾದ ಅಂದ್ರೆ ಕೂಡ ಅಷ್ಟೇ ಪ್ರಸಿದ್ಧಿ. ಆದ್ರೆ ಅದೇ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಸೇರಿಸಲಾಗ್ತಾ ಇತ್ತು ಅನ್ನೋ ಸುದ್ದಿ ಭಕ್ತರನ್ನ ಕೆರಳಿ ಕೆಂಡವಾಗಿಸಿದೆ. ತಿಮ್ಮಪ್ಪನ ಭಕ್ತರು ಒಂದೆಡೆ ಆಘಾತಗೊಂಡಿದ್ರೆ ಮತ್ತೊಂದು ಕಡೆ ಅರ್ಚಕರು ಆಕ್ರೋಶಗೊಂಡಿದ್ದಾರೆ. ಇದನ್ನೆಲ್ಲ ಈಗ ಟಿಟಿಡಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಈಗ ತಿಮ್ಮಪ್ಪನ ದೇವಸ್ಥಾನ ಶುದ್ಧೀಕರಣ ಕಾರ್ಯ ನಡೆಸಿದೆ. ತಿರುಪತಿಯಲ್ಲಿ ತಿಮ್ಮಪ್ಪನ ದೇಗುಲ ಶುದ್ಧೀಕರಣ ನಡೆಸಲಾಗಿದ್ದು ಅಪವಿತ್ರತೆ ಕಳಂಕ ತೊಳೆಯೋದಕ್ಕೆ ಟಿಟಿಡಿ ದಿಟ್ಟ ನಡೆಯಿಟ್ಟಿದೆ. ಅನ್ನ ಪ್ರಸಾದ, ಲಡ್ಡು ತಯಾರಿಕೆ ಸ್ಥಳದಲ್ಲೂ ಸಂಪ್ರೋಕ್ಷಣೆ ಮಾಡಲಾಗಿದೆ. ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ. ಇನ್ನು ದೇಗುಲದಲ್ಲಿ ಶುದ್ಧೀಕರಣ, ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ ನಡೆಸಲಾಯಿತು. ಹೇಗಿತ್ತು ಶಾಂತಿ ಹೋಮ? ದೇವಾಲಯದ ಮುಖ್ಯ ಅರ್ಚಕರಿಂದ ಶಾಂತಿ ಹೋಮ. ಹಸಿವಿನ ತುಪ್ಪ ಬಳಸಿ ಹೋಮ ಮಾಡಿದ ಅರ್ಚಕರು.
ಹೋಮ ನಡೆಯುವ ವೇಳೆ ಅರ್ಚಕರಿಂದ ಮಂತ್ರಜಪ. ದೇವಾಲಯಕ್ಕೆ ಆಗಿರೋ ಕಳಂಕ ದೂರಕ್ಕೆ ಮಂತ್ರಜಪ. ಹಸುವಿನ ಹಾಲು, ಗಂಜಲ, ತುಪ್ಪದಿಂದ ದೇವಾಲಯದ ಶುದ್ಧಿ. ಟಿಟಿಡಿ ಇಒ ಶ್ಯಾಮಲಾರಾವ್ ನೇತೃತ್ವದಲ್ಲಿ ಹೋಮ. ಬಂಗಾರಬಾವಿ ಯಾಗ ಶಾಲೆಯಲ್ಲಿ ಹೋಮ ಹವನ. ಆಗಮ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಹೋಮ ಕಾರ್ಯ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಕಲಬೆರಕೆ ವಿವಾದ ದಿನೇ ದಿನೇ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇದರ ಮಧ್ಯೆಯೂ ವೆಂಕಟೇಶ್ವರನ ದರ್ಶನಕ್ಕೆ ಅಪಾರ ಭಕ್ತ ಗಣ ಹರಿದು ಬರ್ತಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ. ಮತ್ತೊಂದು ಕಡೆ ದೇಶದಲ್ಲಿ ತಿರುಪತಿ ತಿಮ್ಮಪ್ಪನ ಲಡ್ಡು ಲಡಾಯಿ ಕೂಡ ಜೋರಾಗಿದೆ. ತಿರುಪತಿ ಅಂದ್ರೆ ಸಾಮಾನ್ಯ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಭಕ್ತರಿರುವಂತ ಒಂದು ಅತ್ಯಂತ ಶ್ರೀಮಂತ ದೇವಾಲಯ. ಅದರಲ್ಲಿ ಪ್ರಸಾದದಲ್ಲಿ ಕೊಬ್ಬಿದೆ ಅನ್ನೋ ಸುದ್ದಿ ದೇಶಾದ್ಯಂತ ಕೋಲಾಹಲವನ್ನ ಎಬ್ಬಿಸಿದೆ. ಇವತ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನವನ್ನ ಶುದ್ಧೀಕರಿಸಲಾಯಿತು. ಹೋಮ ಹವನ ಎಲ್ಲ ಮಾಡಿದ್ರು. ಹೇಗಿತ್ತು ಅದೆಲ್ಲ ನೋಡ್ಕೊಂಬನ್ನಿ. ತಿರುಪತಿ ತಿಮ್ಮಪ್ಪನ ಲಡ್ಡು ಕೋಲಾಹಲ. ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ. ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಸಂಕಟ ನಿವಾರಕ ಈ ವೆಂಕಟರಮಣ. ತಿರುಪತಿ ತಿಮ್ಮಪ್ಪನ ದೇಗುಲ ಎಷ್ಟು ಪ್ರಸಿದ್ಧವೋ ಇಲ್ಲಿ ಸಿಗುವ ಲಡ್ಡು ಪ್ರಸಾದ ಅಂದ್ರೆ ಕೂಡ ಅಷ್ಟೇ ಪ್ರಸಿದ್ಧಿ. ಆದ್ರೆ ಅದೇ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ ಸೇರಿಸಲಾಗ್ತಾ ಇತ್ತು ಅನ್ನೋ ಸುದ್ದಿ ಭಕ್ತರನ್ನ ಕೆರಳಿ ಕೆಂಡವಾಗಿಸಿದೆ. ತಿಮ್ಮಪ್ಪನ ಭಕ್ತರು ಒಂದೆಡೆ ಆಘಾತಗೊಂಡಿದ್ರೆ ಮತ್ತೊಂದು ಕಡೆ ಅರ್ಚಕರು ಆಕ್ರೋಶಗೊಂಡಿದ್ದಾರೆ. ಇದನ್ನೆಲ್ಲ ಈಗ ಟಿಟಿಡಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಈಗ ತಿಮ್ಮಪ್ಪನ ದೇವಸ್ಥಾನ ಶುದ್ಧೀಕರಣ ಕಾರ್ಯ ನಡೆಸಿದೆ. ತಿರುಪತಿಯಲ್ಲಿ ತಿಮ್ಮಪ್ಪನ ದೇಗುಲ ಶುದ್ಧೀಕರಣ ನಡೆಸಲಾಗಿದ್ದು ಅಪವಿತ್ರತೆ, ಕಳಂಕ ತೊಳೆಯೋದಕ್ಕೆ ಟಿಟಿಡಿ ದಿಟ್ಟ ನಡೆಯಿಟ್ಟಿದೆ. ಅನ್ನ ಪ್ರಸಾದ, ಲಡ್ಡು ತಯಾರಿಕೆ ಸ್ಥಳದಲ್ಲೂ ಸಂಪ್ರೋಕ್ಷಣೆ ಮಾಡಲಾಗಿದೆ. ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ. ಇನ್ನು ದೇಗುಲದಲ್ಲಿ ಶುದ್ಧೀಕರಣ, ಸಂಪ್ರೋಕ್ಷಣೆಗೂ ಮುನ್ನ ಶಾಂತಿ ಹೋಮ ನಡೆಸಲಾಯಿತು. ಹೇಗಿತ್ತು ಶಾಂತಿ ಹೋಮ? ದೇವಾಲಯದ ಮುಖ್ಯ ಅರ್ಚಕರಿಂದ ಶಾಂತಿ ಹೋಮ. ಹಸಿವಿನ ತುಪ್ಪ ಬಳಸಿ ಹೋಮ ಮಾಡಿದ ಅರ್ಚಕರು. ಹೋಮ ನಡೆಯುವ ವೇಳೆ ಅರ್ಚಕರಿಂದ ಮಂತ್ರಜಪ. ದೇವಾಲಯಕ್ಕೆ ಆಗಿರೋ ಕಳಂಕ ದೂರಕ್ಕೆ ಮಂತ್ರಜಪ. ಹಸುವಿನ ಹಾಲು, ಗಂಜಲ, ತುಪ್ಪದಿಂದ ದೇವಾಲಯದ ಶುದ್ಧಿ. ಟಿಟಿಡಿ ಇಒ ಶ್ಯಾಮಲಾರಾವ್ ನೇತೃತ್ವದಲ್ಲಿ ಹೋಮ. ಬಂಗಾರಬಾವಿ ಯಾಗ ಶಾಲೆಯಲ್ಲಿ ಹೋಮ ಹವನ. ಆಗಮ ಶಾಸ್ತ್ರಜ್ಞರ ಸಲಹೆ ಮೇರೆಗೆ ಹೋಮ ಕಾರ್ಯ. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಕಲಬೆರಕೆ ವಿವಾದ ದಿನೇ ದಿನೇ ಹೊಸ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಇದರ ಮಧ್ಯೆಯೂ ವೆಂಕಟೇಶ್ವರನ ದರ್ಶನಕ್ಕೆ ಅಪಾರ ಭಕ್ತ ಗಣ ಹರಿದು ಬರ್ತಿದೆ. ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಪತಿ.